ಬೀದರ್ನಲ್ಲಿ ನಡೆದ ದರೋಡೆ ಪ್ರಕರಣ ಹಿನ್ನೆಲೆ ತೀವ್ರಗತಿಯಲ್ಲಿ ತನಿಖೆ ನಡೆಸಲಾಗ್ತಾ ಇದೆ. ಬರೋಬ್ಬರಿ 87 ಲಕ್ಷ ರೂಪಾಯಿ ದರೋಡೆ ಮಾಡಲು ಕಳ್ಳರು ಪ್ರಯತ್ನ ಮಾಡಿದ್ದು, ಅದರಲ್ಲಿ 4 ಲಕ್ಷ ಕೆಳಗೆ ಬೀಳಿಸಿದ್ದಾರೆ. 83 ಲಕ್ಷ ರೂಪಾಯಿದೊಂದಿಗೆ ಇಬ್ಬರು ಕಳ್ಳರು ಪರಾರಿಯಾಗಿದ್ದಾರೆ ಎಂದು ಹಿರಿಯ ಪೊಲೀಸ್ ಅಧಿಕಾರಿ ಎಡಿಜಿಪಿ ಹರಿಶೇಖರನ್ ಸುದ್ದಿಗೋಷ್ಠಿ ಮೂಲಕ ಮಾಹಿತಿ ನೀಡಿದ್ದಾರೆ. ಈಗಾಗಲೇ ಕಲಬುರಗಿ ಡಿಐಜಿ ಅಜಯ್ ಹಿಲ್ಲೋರಿ ಹಾಗೂ ಬೀದರ್ ಎಸ್ಪಿ ಪ್ರದೀಪ್ ಗುಂಟಿ ಅವರ ನೇತೃತ್ವದಲ್ಲಿ ಒಟ್ಟಾರೆಯಾಗಿ 8 ತಂಡಗಳನ್ನು ರಚನೆ ಮಾಡಿದ್ದು, ಕರ್ನಾಟಕ, ಮಹಾರಾಷ್ಟ್ರ ಹಾಗೂ ತೆಲಂಗಾಣ ರಾಜ್ಯದ ಪೊಲೀಸ್ ಇಲಾಖೆಯವರು ಕಾರ್ಯಪ್ರವೃತ್ತರಾಗಿ ದರೋಡೆಕೋರರನ್ನ ಹಿಡಿಯುವ ಕೆಲಸ ಮಾಡ್ತಾ ಇದ್ದಾರೆ. ಕಲಬುರಗಿ ಜಿಲ್ಲೆ, ಬೀದರ್ ಜಿಲ್ಲೆ ಹಾಗೂ ಹೈದರಾಬಾದ್ ಟೌನ್ನಲ್ಲಿ ನಮ್ಮ ತಂಡದವರು ಅಲರ್ಟ್ ಆಗಿದ್ದು, ದರೋಡೆಕೋರರ ಸುಳಿವು ಗುರುತು ಪಡೆದು ಯಾವ ಕ್ಷಣದಲ್ಲಿ ಬೇಕಾದರೂ ಅವರನ್ನು ಅರೆಸ್ಟ್ ಮಾಡುತ್ತಾರೆ. ನಮ್ಮಲ್ಲಿ ಟೆಕ್ನಿಕಲ್ ಟೀಮ್, ಅನಲೈಸಿಸ್ ಟೀಮ್, ಸೆಲ್ ಫೋನ್ ಅನಲೈಸಿಸ್ ಟೀಮ್ ಹೀಗೆ ಎಲ್ಲರೂ ಸೇರಿ ಶೀಘ್ರದಲ್ಲಿ ಇಬ್ಬರು ದರೋಡೆಕೋರರನ್ನ ಅರೆಸ್ಟ್ ಮಾಡುತ್ತೇವೆ ಎಂದು ಹಿರಿಯ ಪೊಲೀಸ್ ಅಧಿಕಾರಿ ಎಡಿಜಿಪಿ ಹರಿಶೇಖರನ್ ಸುದ್ದಿಗೋಷ್ಠಿ ಮೂಲಕ ಸ್ಪಷ್ಟೀಕರಣ ನೀಡಿದ್ದಾರೆ. ಎಲ್ಲದರ ಬಗ್ಗೆ ಹೇಗೆ, ಏನು, ಎತ್ತ ಎನ್ನುವುದರ ಬಗ್ಗೆ ಶೀಘ್ರದಲ್ಲಿ ಸ್ಪಷ್ಟೀಕರಣ ನೀಡಲಾಗುವುದು. ನಮ್ಮ ಪ್ರಥಮ ಆದ್ಯತೆ ಎಟ್ ಎನಿ ಕಂಡೀಷನ್ ಡಕಾಯಿತರನ್ನ ಅರೆಸ್ಟ್ ಮಾಡುವುದಾಗಿದೆ. ಅದಕ್ಕಾಗಿ ಸ್ಪೆಷಲ್ ತಂಡವನ್ನು ರಚನೆ ಮಾಡಲಾಗಿದೆ. ಯಾವ ಕ್ಷಣದಲ್ಲಿ ಬೇಕಾದರೂ ಆ ಡಕಾಯಿತರನ್ನ ನಾವು ಅರೆಸ್ಟ್ ಮಾಡಬಹುದು ಎಂದು ಸ್ಪಷ್ಟೀಕರಣ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಕಲಬುರಗಿ ಡಿಐಜಿ ಅಜಯ್ ಹಿಲ್ಲೋರಿ ಹಾಗೂ ಬೀದರ್ ಎಸ್ಪಿ ಪ್ರದೀಪ್ ಗುಂಡಿ ಸೇರಿದಂತೆ ಇನ್ನಿತರೆ ಪೊಲೀಸ್ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು. ಇಲ್ಲಿವರೆಗೆ ತುಂಬ ಜನ ಗೊತ್ತಿಲ್ಲ. ನನ್ನ ಹೆಸರು ಹರಿಶೇಖರನ್. ನಾನು ಎಡಿಜಿಪಿ ಕ್ರೈಮ್. ಕಳೆದ 1 ವರ್ಷವಾಗಿ ಹುದ್ದೆಯಲ್ಲಿದ್ದೇನೆ. 11:05 ಒಳಗಾಗಿ, ಒಂದು 10 ನಿಮಿಷ ಒಳಗಾಗಿ ಶಿವಾಜಿ ಸರ್ಕಲ್ನಿರುವ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮೈನ್ ಸರ್ಕಲ್ರಿಂದ ಸುಮಾರು 1 ಕೋಟಿ ರೂಪಾಯಿಯನ್ನು ತಗೊಂಡು ಬೀದರ್ ಟೌನಲ್ಲಿ ಇರುವ ಹಲವಾರು ATMಗಳಲ್ಲಿ ತುಂಬಿಸೋದಕ್ಕೆ CMS ಸೆಕ್ಯೂರಿಟಿ ಸರ್ವಿಸ್ ಅವರು ಪ್ರಯತ್ನ ಪಡುವಾಗ 2 ಅನ್ನೋನ್ ಅಕ್ಯೂಸ್ಡ್ ಅಟ್ಯಾಕ್ ಮಾಡಿ ಆ ದುಡ್ಡನ್ನು ದೋಚಿಕೊಂಡು ಹೋಗಿರ್ತಾರೆ. ಇದರಲ್ಲಿ CMS ಸೆಕ್ಯೂರಿಟಿ ಸರ್ವಿಸಲ್ಲಿ ಕ್ಯಾಶ್ ಟ್ರಾನ್ಸಾಕ್ಷನ್ಲಿಗಿದ್ದ ಗಿರೀಶ್ ಎಂಬ ಹುಡುಗ, 45 ಇಯರ್ಸ್ ಹುಡುಗ, ಅವರು ತೀರ್ಕೊಂಡಿದ್ದಾರೆ. ಅವ್ರ ಜೊತೆಗೆ ಇನ್ನೊಬ್ಬರು ಶಿವಕುಮಾರ್ ಅವ್ರಿಗೆ ಇಂಜೂರ್ಡ್ ಆಗಿದೆ. ಅವರನ್ನು ಈ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿ ಅವರು ಔಟ್ ಆಫ್ ಡೇಂಜರ್ಲಿದ್ದಾರೆ. ಮಾನ್ಯ DG ಮತ್ತು IGP ಅವರಾದ ಶ್ರೀ ಅಲೋಕ್ ಮೋಹನ್ ಅವರು ಇಮ್ಮಿಡಿಯೇಟಾಗಿ ಸ್ಪಾಟಿಗೆ ವಿಸಿಟ್ ಮಾಡಿ ಈ ಇನ್ವೆಸ್ಟಿಗೇಷನ್ ಬಗ್ಗೆ ಪ್ರತ್ಯೇಕವಾಗಿ ರಿವ್ಯೂ ಮಾಡಬೇಕಂತ ಹೇಳಿ ನನಗೆ ಆದೇಶವನ್ನು ನೀಡಿದ ತಕ್ಷಣ ಇವತ್ತು ಬೆಳಗ್ಗೆ ನಾನು ಬೀದರ್ಗೆ ಆಗಮಿಸಿ ಈಗಾಗಲೇ ಸ್ಥಳ ಪರಿಶೀಲನೆ ಮಾಡಿ ಹಲವಾರು ಆಸ್ಪೆಕ್ಟ್ ಬಗ್ಗೆ ಇನ್ವೆಸ್ಟಿಗೇಷನನ್ನು ನಾವು ಚುರುಕುಗೊಳಿಸಿದ್ದೇವೆ. ಐ ಪರ್ಸನಲಿ ಥ್ಯಾಂಕ್ಸ್ ಟು ಮಹಾರಾಷ್ಟ್ರ ಸ್ಟೇಟ್ ಪೊಲೀಸ್ ಆ್ಯಂಡ್ ಆಲ್ಸೋ ಹೈದರಾಬಾದ್ ತೆಲಂಗಾಣ ಸ್ಟೇಟ್ ಪೊಲೀಸ್. ಅವರು ತುಂಬ ನಮಗೆ ಸಹಾಯವನ್ನು ಮಾಡ್ತಾಯಿದ್ದಾರೆ. ಈ ಇನ್ಸಿಡೆಂಟಲ್ಲಿ ಯಾರು ಇನ್ವಾಲ್ವ್ ಆಗಿದ್ದಾರೋ ಅವರನ್ನು ನಾವು ಐಡೆಂಟಿಫಿಕೇಷನ್ ಮಾಡಿದ್ದೇವೆ ಎಂಬ ಒಂದು ಸುದ್ದಿಯನ್ನು ಭಾಳ ತುಂಬ ಸಂತೋಷದಿಂದ ತಮಗೆ ಕೊಡಲು ನಾನು ಬಯಸುತ್ತೇನೆ. ಅಧಿಕಾರಿಗಳು ಅಜಯ್ ಹಿಲ್ಲೋರಿ, DIG ಗುಲ್ಬರ್ಗಾ ರೇಂಜ್ ಅವರು ಮತ್ತು ಪ್ರದೀಪ್ SP ಬೀದರ್ ಅವರ ನೇತೃತ್ವದಲ್ಲಿ ಸುಮಾರು 8 ತಂಡಗಳು ಈಗಾಗಲೇ ಕರ್ನಾಟಕ ಸ್ಟೇಟ್, ಮಹಾರಾಷ್ಟ್ರ ಸ್ಟೇಟ್ ಆ್ಯಂಡ್ ತೆಲಂಗಾಣ ಸ್ಟೇಟಲ್ಲಿ ಕೆಲಸ ಮಾಡ್ತದೆ. ಆರೋಪಿಗಳು ಯಾರು ಎಂಬುದರ ಬಗ್ಗೆ ನಾವು ಈಗ ಐಡೆಂಟಿಫಿಕೇಷನ್ ಮಾಡಿದ್ದೇವೆ. ಅವರನ್ನು ಅರೆಸ್ಟ್ ಮಾಡೋದಕ್ಕೆ ನಾವು ಟೀಮ್ಗಳನ್ನು ಕಳಿಸಿದ್ದೇವೆ. ಹೈದರಾಬಾದ್ಲಿರುವ ಟೀಮ್, ಹೈದರಾಬಾದ್ ಕ್ರೈಮ್ ಟೀಮ್ ಜೊತೆಗೆ ಡಿಸ್ಕಸ್ ಮಾಡಿ ಈಗ ಎಲ್ಲಿ ಇದ್ದಾನೆ ಅನ್ನೋದ್ರ ಬಗ್ಗೆ ನಾವೀಗ ಪತ್ತೆ ಮಾಡ್ತಾಯಿದ್ದೇವೆ. ಈಗ ಇದರಲ್ಲಿ ಕ್ರೈಮ್ ಟೀಮ್ ಮತ್ತು ಸೆಲ್ ಫೋನ್ ಅನಾಲಿಸಿಸ್ ಟೀಮ್, ಟೆಕ್ನಿಕಲ್ ಟೀಮ್ ಎಲ್ಲ ಸೇರಿ ಈಗ ನಾವು ಕೆಲಸ ಮಾಡ್ತಾಯಿದ್ದೇವೆ. ಐ ಕ್ಯಾನ್ ಅಶ್ಯೂರ್ ಯು, ಈ ಕೇಸಿನಲ್ಲಿ ಇನ್ವಾಲ್ವ್ ಆಗಿದೆ ಇವನು
ಈಗಾಗಲೇ ಹಲವಾರು ಕೇಸಲ್ಲಿ ರಾಬರಿ ಕೇಸಲ್ಲಿ ಇದೇ ರೀತಿಯಾದ ಕೇಸಲ್ಲಿ ಇನ್ವಾಲ್ವ್ ಆಗಿದ್ದಾನೆ ಎಂಬ ಮಾಹಿತಿ ಕೂಡ ನಮ್ಮ ಹತ್ರ ಇದೆ. ನಮ್ಮ ಅಧಿಕಾರಿಗಳಿಗೆ ಪ್ರಯತ್ನ ಪಡ್ತಾದವರಿಗೆ ತಕ್ಷಣವೇ ಇವನ್ನು ನಾವು ಅರೆಸ್ಟ್ ಮಾಡೋದಕ್ಕೆ ಎಲ್ಲ ಕ್ರಮವನ್ನು ತಗೋತೇವೆ. ಥ್ಯಾಂಕ್ ಯು. ನಮಗೆ ಬಂದ ಇನ್ವೆಸ್ಟಿಗೇಷನ್ ಪ್ರಕಾರ ಇಬ್ಬರು ಇನ್ವಾಲ್ವ್ ಆಗಿದ್ದಾರೆ. ಆದ ಮೇಲೆ ನಮ್ಮವರು 3 ಸ್ಥಳದಲ್ಲಿ ಟೀಮನ್ನು ನಿರ್ಮಾಣ ಮಾಡಿದ್ದೇವೆ. ಒಂದು ಬೀದರ್ ಜಿಲ್ಲಾ, ಇನ್ನೊಂದು ಗುಲ್ಬರ್ಗಾ ಜಿಲ್ಲಾ, ಇನ್ನೊಂದು ಹೈದ್ರಾಬಾದ್ ಟೌನ್. ನಮಗೆ ಬಂದ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್ ಪ್ರಕಾರ ಈ ಟೀಮ್ನ 2 ಜನ ಅಕ್ಯೂಸ್ಡ್ ಅವರು ಇಲ್ಲಿರುವ 2 ವೀಲರಲ್ಲಿ ಧಾವಿಸಿ ಹೈದ್ರಾಬಾದ್ಗೆ ಹೋಗಿ ಹೈದ್ರಾಬಾದಿಂದ ಒಂದು ಏಜೆನ್ಸಿಯಲ್ಲಿ ಟಿಕೆಟನ್ನು ಬುಕ್ ಮಾಡಿ ಬೇರೆ ಒಂದು ಕಡೆ ಹೋಗೋದಕ್ಕೆ ಅವರು ಪ್ರಯತ್ನ ಪಡ್ತಾ ಇರುವಾಗ ಅಲ್ಲಿ ಇದೇ ಗ್ಯಾಂಗ್ನವರು ಅಲ್ಲಿ ಒಂದು ಶೂಟೌಟ್ ಕೇಸಲ್ಲಿ ಸಿಕ್ಕಿದ್ದಾರೆ ಎಂಬ ಮಾಹಿತಿ ಕೂಡ ನಮಗೆ ಕಲೆಕ್ಟ್ ಆಗಿದೆ. ಫಸ್ಟ್ ಇನ್ಫಾರ್ಮೇಷನ್ ನಮ್ಮ ಟೀಮ್ ಎಲ್ಲ ಕಡೆ ಇರೋದ್ರಿಂದ ನಮಗೆ ಫಸ್ಟ್ ಇನ್ಫಾರ್ಮೇಷನ್ ಬಂತು. ಆ ಇನ್ಫಾರ್ಮೇಷನನ್ನು ಹೈದ್ರಾಬಾದ್ಗೆ ನಾವು ಕೊಟ್ಟಿದ್ದೇವೆ. ತಕ್ಷಣವೇ ಹೈದ್ರಾಬಾದ್ ಕಂಟ್ರೋಲ್ ರೂಮ್ ಹೈದ್ರಾಬಾದಲ್ಲಿರುವ ಎಲ್ಲ ಪೊಲೀಸ್ ಸ್ಟೇಷನ್ಗೆ ಇದನ್ನು ತಿಳಿಸಿದ್ದಾರೆ. ಸಂಬಂಧಪಟ್ಟ ಪೊಲೀಸರು ನಮ್ಮ ಜೊತೆಗೆ ಅವರು ಈಗ ಹುಡುಕಾಡ್ತಿದ್ದಾರೆ. ಅವ್ರಿಗೆ ಒಂದು ಕೇಸ್ ಶೂಟೌಟ್ ಕೇಸ್ ಅಲ್ಲಿ ಒಂದು ಕೇಸ್ ರಿಜಿಸ್ಟರ್ ಆಗಿದೆ. ನಮ್ಮಲ್ಲಿ ಒಂದು ಕೇಸ್ ಇದೆ, ಅಲ್ಲಿ ಒಂದು ಕೇಸ್ ಇದೆ. ಆದ್ದರಿಂದ ಇದನ್ನು ಒಂದು ಜಾಯಿಂಟ್ ಆಪರೇಷನ್ ನಾನು ಹೇಳೋದಕ್ಕೆ ಬಯಸುತ್ತೇನೆ. ಆಗಿದೆ ಒಬ್ಬರು ಐಡೆಂಟಿಫಿಕೇಷನ್ ಆಗಿದೆ. ಆದ್ದರಿಂದ இந்த ಕೇಸ್ ಬೇಗ ನಾವು ಪತ್ತೆ ಮಾಡೋಕ್ಕೆ ಎಲ್ಲ ಸಾಧ್ಯತೆ ಇದೆ. ಇಲ್ಲ, ಮೂಲ ಈಗ ನಾನು ತಿಳಿಸೋದಕ್ಕೆ ಬರುವುದಿಲ್ಲ. ಇಟ್ ಈಸ್ ಅಂಡರ್ ಇನ್ವೆಸ್ಟಿಗೇಷನ್. ತಕ್ಷಣವೇ ತೆಗೆದು ಹೇಳ್ತೇವೆ ನಾವು. ನಾವು ಒಂದೇ ಒಂದು ಟೆಕ್ನಾಲಜಿಕಲ್ ಆಸ್ಪೆಕ್ಟ್ ಮಾತ್ರ ಇಲ್ಲ, ಎಲ್ಲ ಥರ ಆಸ್ಪೆಕ್ಟನ್ನು ತೊಗೊಳ್ತೇವೆ. ಅದು CCTV ಫೋಟೇಜ್ ಇರ್ಬೋದು, ಅಥವಾ ಸೆಲ್ ಫೋನ್ ಟವರ್ ಡಂಪ್ ಇರ್ಬೋದು, ಅಥವಾ ಮೊಬೈಲ್ ಟೆಕ್ನಾಲಜಿ ಇರ್ಬೋದು. ಇದು ಎಲ್ಲರೂ ಕೂಡ ರೆಡಿ ಮಾಡ್ತೇವೆ. ಹಲವಾರು ಕ್ರೈಮ್ ಟೀಮನ್ನು ನಾವು ಯೋಚನೆ ಅವರು ಸಹಾಯವನ್ನು ನಾವು ತೊಗೊಂಡಿದ್ದೇವೆ. ಯಾವ ರೀತಿ ನಮ್ಮ ಸಹಾಯವನ್ನು ಅವರು ತೊಗೊಳ್ತಾ ಇದ್ದಾರೋ ಅದೇ ರೀತಿ ನಾವು ತಕ್ಷಣವೇ ಅವ್ರ ಸಹಾಯವನ್ನು ತೊಗೊಳ್ತಾ ಇದ್ದೇವೆ. ಆದ್ದರಿಂದ ಭಾಳ ಸರಿಯಾಗಿ ನಾವು ಖಚಿತಪಡಿಸಿಕೊಂಡಿದ್ದೇವೆ. ಯಾರಿಗಿರದ ಬಗ್ಗೆ ನಮಗೆ ಮಾಹಿತಿ ಸ್ಪಷ್ಟವಾಗಿದೆ. ಆದ್ದರಿಂದ ಅವನ ಅರೆಸ್ಟ್ ಮಾಡಬೇಕಿರೋ ಒಂದು ಕಾರ್ಯದಲ್ಲಿ ನಾವಿದ್ದೇವೆ. ಈಗ ನಾನು ಈ ಕೇಸನ್ನು ಪತ್ತೆ ಮಾಡಿ ಈ ಕೇಸಲ್ಲಿ ಇರುವ ಆರೋಪಿಗಳನ್ನು ಅರೆಸ್ಟ್ ಮಾಡೋದಕ್ಕೆ ನಾನು ಕ್ಯಾಂಪ್ ಮಾಡಿದ್ದೇನೆ. ಅದರಲ್ಲಿ ನನ್ನ 360 ಡಿಗ್ರಿ ಆಲೋಚನೆ ಅದರಲ್ಲಿದೆ. ಉಳಿದದು ಪೂರ್ತಿ ಇನ್ನು 1 or 2 ಡೇಸಲ್ಲಿ ಏನು ಸಂಬಂಧಪಟ್ಟ ಬಗ್ಗೆ ಬ್ಯಾಂಕ್ಗಳಿಗೆ ಏನು ನಾವು ಕೊಡಬೇಕು, ಬ್ಯಾಂಕಲ್ಲಿ ಏನು ನಾವು ಅವ್ರ ಮ್ಯಾನೇಜರ್ಗಳ ನಾವು ಏನು ಸಲಹೆ ಸೂಚನೆಯನ್ನು ಕೊಡಬೇಕಿರೋದ್ರ ಬಗ್ಗೆ ಎಲ್ಲ ನಾನು ಈಗಾಗಲೇ DIG ಅವರಿಗೆ ನಾನು ಡಿಸ್ಕಸ್ ಮಾಡಿದ್ದೇನೆ. ಸೊ ಮುಂದೆ ಅವರು ಸಂಬಂಧಪಟ್ಟ ಬ್ಯಾಂಕ್ನವ್ರಿಗೆಲ್ಲ ನಮ್ಮ ಪೊಲೀಸ್ ಕಡೆಯಿಂದ ಏನು ಅವ್ರಿಗೆ ಸೂಚನೆ ಕೊಡಬೇಕು ಅದನ್ನು ಕೊಟ್ಟೋದಕ್ಕೆ ನಾನು ಏರ್ಪಾಡು ಮಾಡ್ತೇನೆ. ಹೌದು, ಅಂದಾಜು ಹೇಳುವುದಕ್ಕೆ ಬರೋದಿಲ್ಲ. ಅನುಮಾನದ ಮೇಲೆ ನಾನು ಹೇಳೋದಕ್ಕೆ ಬರೋದಿಲ್ಲ. ಐ ಆಮ್ ಇನ್ ದ ಆ್ಯಕ್ಷನ್. ಎನಿ ಮೂಮೆಂಟ್ ಆ್ಯಂಡ್ ಎನಿ ಕ್ಷಣ, ಪ್ರತಿಯೊಂದು ಕ್ಷಣವನ್ನು ನಾವು ನಮಗೆ ಸಿಕ್ಕಿದ ಒಂದು ಆಪರ್ಚುನಿಟಿಯಾಗಿ ಭಾವಿಸಿ ಕೆಲಸ ಮಾಡ್ತಿದ್ದೀವಿ. ಹೈದರಾಬಾದ್ ಘಟನೆಯಲ್ಲಿ ಬೀದರ್ನ ಸಿಬ್ಬಂದಿಯೂ ಸಹ ಪೊಲೀಸ್ ಸಿಬ್ಬಂದಿ ಅವರು ಹಿಂದುಗಡೆನೇ ಇದ್ದಿರುವ ಮಾಹಿತಿ. ಹೌದು, ನಮ್ಮ ಸಿಬ್ಬಂದಿ ಆಲ್ರೆಡಿ ಅಲ್ಲಿದ್ದಾರೆ. ನಮ್ಮ ಅಡಿಷನಲ್ SP ಅಲ್ಲಿ ಕ್ಯಾಂಪ್ ಮಾಡಿದ್ದಾರೆ, ಇನ್ಸ್ಪೆಕ್ಟರ್ಸ್ ಇದ್ದಾರೆ, DSP ಇದ್ದಾರೆ ಮತ್ತು PSI ಇದ್ದಾರೆ. ಈಗಾಗಲೇ ಹಲವಾರು ಪೊಲೀಸ್ ಕಾನ್ಸ್ಟೇಬಲ್ ಕ್ರೈಮ್ ಟೀಮಲ್ಲಿ ಕಳಿಸಿದ್ದೇವೆ. ಇದು ಹಿಂದೆಲೇ ಇದ್ದೇವೆ ನಮಗೆ. ಅದು ಇನ್ವೆಸ್ಟಿಗೇಷನ್ ಇದೆ. ಅದು ಮುಗಿದ ತಕ್ಷಣ ಅದು ಎಲ್ಲ ನಮಗೆಲ್ಲ ಭಾಳ ಸ್ಪಷ್ಟವಾಗಿ ಹೇಳ್ತೀವಿ. ಬ್ಯಾಂಕ್ನವ್ರು ತಿಳಿಸ್ಬೇಕು. ಬ್ಯಾಂಕ್ನವ್ರಿಗೆ ಆಮೇಲೆ ನಾವು ಕರೆಸಿ ಎಲ್ಲ ಇನ್ವೆಸ್ಟಿಗೇಟ್ ಮಾಡ್ತೇವೆ. ಐ ಆಸ್ ದಿ SP ವಿಲ್ ಟೇಕ್ ಕೇರ್ ಆಫ್ ದಿ ಎಂಟೈರ್ ಆಸ್ಪೆಕ್ಟ್ ಆಫ್ ದಿ ಇನ್ವೆಸ್ಟಿಗೇಷನ್. ನಮ್ಮ ಪ್ರಕಾರ 87 ಲಕ್ಷ ರೂಪಾಯಿ ಕಲೆಕ್ಟ್ ಮಾಡಿದ್ದಾರೆ. ಅದರಲ್ಲಿ 4 ಲಕ್ಷ ರೂಪಾಯಿ ಕೆಳಗೆ ಬಿತ್ತಿದೆ. ಅದು ಅಲ್ಲಿ ಇರುವ ನಮ್ಮ ರೆಸ್ಪೆಕ್ಟಬಲ್ ಸಿಟಿಸನ್ ಒಬ್ಬರು ಅದನ್ನು ತೊಗೊಂಡು ನಮಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ. 83 ಲಕ್ಷ ರೂಪಾಯಿ ಈಗ ಕಾಣೆಯಾಗಿದೆ. ರಾಬರಿ ಮಾಡಿಕೊಂಡು ಹೋಗಿದ್ದಾರೆ ಅಂದರೆ
ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್ ನಮ್ಮ ಹತ್ರ ಇದೆ. ಬ್ಯಾಂಕಿಂದ ಎಷ್ಟು ದುಡ್ಡು ಹೊರಗಡೆ ತಂದಿದ್ರು? 87 ಲಕ್ಷ ರೂಪಾಯಿ, ಅದರಲ್ಲಿ 4 ಲಕ್ಷ ರೂಪಾಯಿ ಕೆಳಗೆ ಬಿತ್ತು, 83 ಲಕ್ಷ ರೂಪಾಯಿ ತೊಗೊಂಡೋಗಿದ್ದಾನೆ ಎಂಬ ಮಾಹಿತಿ ಇದೆ. ಅದು ನಾವು ಇನ್ವೆಸ್ಟಿಗೇಷನ್ ಮಾಡುವಾಗ ಅವರು ಬ್ಯಾಂಕ್ನವರು ನಮ್ಗೆ ಕರೆಕ್ಟಾಗಿ ಹೇಳ್ತಾರೆ. ಈಗಾಗಲೇ ನಮ್ಮ ಹೈದ್ರಾಬಾದ್ ಪೊಲೀಸ್ ಜೊತೆಗೆ ನಾವು ಮಾತಾಡ್ತಾ ಇದ್ದೇವೆ. ಅವರು ಆ ಇನ್ವೆಸ್ಟಿಗೇಷನ್ ಇದ್ದಾರೆ, ನಾವು ನಾವು ಸಹಾಯ ಮಾಡ್ತಾ ಇದ್ದೇವೆ. ಇನ್ವೆಸ್ಟಿಗೇಷನ್ ಮುಗಿದ ಮೇಲೆ ಅದನ್ನು ನಾನು ಹೇಳಕ್ಕೆ ಬರ್ತೀನಿ. ಥ್ಯಾಂಕ್ ಯು ವೆರಿ ಮಚ್.